ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಕೊಟ್ಟ ಚುನಾವಣಾ ಆಯೋಗ. ಬಿಹಾರ ಆಯಿತು, ಈಗ ಪಶ್ಚಿಮ ಬಂಗಾಳದ ಸರದಿನ. ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ರಾಜಕೀಯ ಆತಂಕ ಮತ್ತು ಸಾರ್ವಜನಿಕರಲ್ಲಿನ ಅನಿಶ್ಚಿತತೆಯ ನಡುವೆನೇ ಈ ಪಟ್ಟಿ ಪ್ರಕಟ ಆಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಇದೀಗ ಒಂದು ಹೊಸ ಅಧ್ಯಾಯ ತೆರೆಯೋಕೆ ಸಿದ್ಧವಾದಂತೆ ಕಾಣಿಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರುವಾಗಲೇ ಭಾರತ ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ನಂತರ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪ್ರಕ್ರಿಯೆಯಲ್ಲಿ 58 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನ ಈ ಪಟ್ಟಿಯಿಂದ ತೆಗೆದುಹಾಕೋಕೆ ಗುರುತಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ಡಿಸೆಂಬರ್ 16ಕ್ಕೆ ರಾಜ್ಯದ ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಿದ್ದು, ವಿಶೇಷ ತಪಾಸಣಾ ಪರಿಷ್ಕರಣೆಯ ಪ್ರಕ್ರಿಯೆಯ ಅಡಿಯಲ್ಲಿ ಮರಣ, ಸ್ಥಳಾಂತರ ಮತ್ತು ಎಣಿಕೆ ನಮೂನೆಗಳನ್ನು ಸಲ್ಲಿಸದೇ ಇರೋದು ಸೇರಿದಂತೆ ವಿವಿಧ ಕಾರಣಗಳಿಗಾಗಿ 58 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಈ ಹಿಂದೆ ಬಿಹಾರದಲ್ಲೂ ಇದೇ ರೀತಿ ಎಸ್ಐಆರ್ ನಡೆದಿತ್ತು. ಎಸ್ಐಆರ್ ನಂತರ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆಯಾಗಿತ್ತು. ವಿರೋಧ ಪಕ್ಷಗಳು ಇದನ್ನ ಮುಸ್ಲಿಂ ಮತ್ತು ದಲಿತ ಮತದಾರರ ಮೇಲಿನ ದಾಳಿ ಅಂತ ಆರೋಪಿಸಿದ್ವು. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿ ಪರಿಣಾಮ ಬೀರಲಿದ್ಯಾ ಅನ್ನೋ ಪ್ರಶ್ನೆಯನ್ನ ಈ ಎಸ್ಐಆರ್ ನ ಅಂಕಿಅಂಶಗಳು ಹುಟ್ಟಾಕಿದೆ. ಇನ್ನು ಅಧಿಕೃತ ಅಂಕಿಅಂಶಗಳ ಪ್ರಕಾರ ಎಸ್ಐಆರ್ ಪ್ರಕ್ರಿಯೆಗೂ ಮುನ್ನ ರಾಜ್ಯದಲ್ಲಿ ಒಟ್ಟು 7,66,37,529 ಮತದಾರರು ಇದ್ರು. ಇದೀಗ 58,20,898 ಹೆಸರುಗಳನ್ನ ತೆಗೆದುಹಾಕಲಾಗಿದ್ದು, ಪ್ರಸ್ತುತ ಪ್ರಕಟಿಸಲಾದ ಕರಡು ಮತದಾರರ ಪಟ್ಟಿಯಲ್ಲಿ 7,08,16,631 ಮತದಾರರ ಹೆಸರುಗಳು ಉಳಿದಿದೆ. ಸೊ ಮುಂದಿನ ವರ್ಷದ ಆರಂಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕರಡು ಪಟ್ಟಿ ಹಾಗೂ ಮತಗಟ್ಟೆವಾರು ಕೈಬಿಡಲಾದಂಥ ಮತದಾರರ ವಿವರ ಮತ್ತು ಅದಕ್ಕೆ ಕಾರಣಗಳ ಪಟ್ಟಿಯನ್ನ ಪಶ್ಚಿಮ ಬಂಗಾಳ ಮುಖ್ಯ ಚುನಾವಣಾ ಅಧಿಕಾರಿ ವೆಬ್ಸೈಟ್ ಮತ್ತು ಚುನಾವಣಾ ಆಯೋಗದ ಮತದಾರರ ಪೋರ್ಟಲ್ ಮತ್ತು ಇಸಿಐ ನೆಟ್ ಅಪ್ಲಿಕೇಶನ್ ನಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ನವೆಂಬರ್ 4ರಿಂದ ಡಿಸೆಂಬರ್ 11ರವರೆಗೆ ನಡೆದಂತ ಈ ಎಸ್ಐಆರ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ರಾಜಕೀಯ ಆತಂಕ ಮತ್ತು ಸಾರ್ವಜನಿಕರಲ್ಲಿನ ಅನಿಶ್ಚಿತತೆಯ ನಡುವೆನೇ ಈ ಪಟ್ಟಿ ಪ್ರಕಟ ಆಗಿದೆ. ಜನವರಿ 2025ರ ಮತದಾರರ ಪಟ್ಟಿಯಲ್ಲಿದ್ದು, ಎಸ್ಐಆರ್ ನಂತರದ ಕರಡು ಪಟ್ಟಿಯಲ್ಲಿ ಇಲ್ಲದೆ ಇರುವಂತಹ ಹೆಸರುಗಳು ಈ ಡಿಲೀಟ್ ಪಟ್ಟಿಯಲ್ಲಿ ಇದೆ ಅಂತ ಆಯೋಗ ತಿಳಿಸಿದೆ. ಇನ್ನು ಪ್ರತ್ಯೇಕ ಪೋರ್ಟಲ್ ಮೂಲಕ ಮತದಾರರು ತಮ್ಮ ಅಥವಾ ತಮ್ಮ ಕುಟುಂಬದ ಸದಸ್ಯರ ಹೆಸರುಗಳನ್ನ ಪಟ್ಟಿಯಿಂದ ಹೋಗಿದ್ಯಾ ಅಥವಾ ಯಾವ ಕಾರಣಕ್ಕೆ ಹೋಗಿದೆ ಅನ್ನೋದನ್ನ ಪರಿಶೀಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ 58 ಲಕ್ಷ ಹೆಸರುಗಳ ರದ್ದತಿಗೆ ಕಾರಣಗಳೇನು? ಸಂಗ್ರಹಿಸಲಾದಂತ ಎಸ್ಐಆರ್ ಎಣಿಕೆ ನಮೂನೆಗಳ ಕಾರಣದಿಂದಾನೇ ಬಹುತೇಕ ಹೆಸರುಗಳು ರದ್ದಾಗಿದೆ ಅಂತ ಆಯೋಗದ ಮೂಲಗಳು ತಿಳಿಸಿದೆ. ಮೃತಪಟ್ಟವರು, ನೋಂದಾಯಿತ ವಿಳಾಸದಿಂದ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ಪತ್ತೆಯಾಗದವರು ಅಥವಾ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಹೆಸರನ್ನ ಹೊಂದಿರುವವರನ್ನ ಪಟ್ಟಿಯಿಂದ ತೆಗೆಯಲಾಗಿದೆ. ಇನ್ನು ಪಶ್ಚಿಮ ಬಂಗಾಳ, ರಾಜಸ್ಥಾನ್, ಗೋವಾ, ಲಕ್ಷದ್ವೀಪ್ ಮತ್ತು ಪುದುಚೇರಿಗಳಲ್ಲಿ ಒಟ್ಟು ಮತದಾರರಲ್ಲಿ 7.6% ಇಳಿಕೆ ಆಗಿದೆ ಅನ್ನೋದನ್ನ ಈ ಕರಡು ಪಟ್ಟಿ ತೋರಿಸುತ್ತೆ. 1 ಕೋಟಿಗೂ ಹೆಚ್ಚು ಹೆಸರುಗಳನ್ನ ಈ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ಈ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಚುನಾವಣಾ ಅಧಿಕಾರಿಗಳು ಬಿಡುಗಡೆ ಮಾಡಿದಂತ ದತ್ತಾಂಶದ ಪ್ರಕಾರ ಚುನಾವಣಾ ಆಯೋಗ ಎಸ್ಐಆರ್ ಅನ್ನು ಘೋಷಿಸಿದಾಗ ಅಂದ್ರೆ ಅಕ್ಟೋಬರ್ 27ಕ್ಕೆ 13.35 ಕೋಟಿಯಷ್ಟಿದ್ದಂತ ಮತದಾರರ ಸಂಖ್ಯೆ ಈ ಕರಡು ಪಟ್ಟಿಯಲ್ಲಿ 12.33 ಕೋಟಿಗೆ ಇಳಿದಿದೆ. ರಾಜಸ್ಥಾನದಲ್ಲಿ ಸುಮಾರು 42 ಲಕ್ಷ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂತ ರಾಜ್ಯ ಸಿಇಒ ನವೀನ್ ಮಹಾಜನ್ ಅವರು ಹೇಳಿದ್ದಾರೆ. ಸೊ ಒಟ್ಟು ಮತದಾರರಲ್ಲಿ ಸುಮಾರು 7.66% ಹೆಸರುಗಳನ್ನ ಅಳಿಸಲಾಗಿದೆ ಅಂತ ಇವ್ರು ಹೇಳಿದ್ರು. ಇನ್ನು ಜೈಪುರದಲ್ಲಿ 5.3 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಅಜ್ಮೀರ್, ಕೋಟಾ, ಅಲ್ವಾ, ಸಿಕೌರ್, ಪಾಲಿ ಸೇರಿದಂತೆ ಇತರ ಕಡೆಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನ ತೆಗೆದುಹಾಕಿದ್ದಾರೆ. ಇನ್ನು ಗೋವಾದಲ್ಲಿ ಕರಡು ಮತದಾರರ ಪಟ್ಟಿಯಿಂದ 1 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನ ಅಳಿಸಲಾಗಿದೆ. ಪುದುಚೇರಿಯಲ್ಲಿ ಕರಡು ಮತದಾರರ ಪಟ್ಟಿಯಿಂದ 1.03 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು ತೆಗೆದುಹಾಕಿದ್ದಾರೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 58 ಲಕ್ಷ ಅಥವಾ 58 ಲಕ್ಷಕ್ಕೂ ಹೆಚ್ಚು ಜನರ ಹೆಸರನ್ನ ತೆಗೆದುಹಾಕಲಾಗಿದೆ. ಸೊ ಈ ಕರಡು ಪಟ್ಟಿಯಿಂದ ಹೆಸರು ಕೈಬಿಟ್ಟಾಕ್ಷಣ ಎಲ್ಲಾನು ಮುಗಿದಂತಲ್ಲ ಅಂತ ಚುನಾವಣಾ ಆಯೋಗ ಒತ್ತಿ ಹೇಳಿದೆ. ಹೆಸರು ರದ್ದಾಗಿರೋ ಬಗ್ಗೆ ಆಕ್ಷೇಪಣೆ ಇದ್ದವರು ಡಿಸೆಂಬರ್ 16, 2025ರಿಂದ ಜನವರಿ 15, 2026ರವರೆಗೆ ನಿಗದಿಪಡಿಸಲಾದಂತಹ ಒಂದು ಅವಧಿಯಲ್ಲಿ ಪೂರಕ ದಾಖಲೆಗಳ ಜೊತೆಗೆ ನಮೂನೆ 6 ಅಂದ್ರೆ ಫಾರ್ಮ್ 6 ಮತ್ತು ಘೋಷಣಾ ಪತ್ರವನ್ನು ಸಲ್ಲಿಸಬಹುದು ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸೊ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಇದನ್ನ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಜಂಟಿ ಪಿತೂರಿ ಅಂತ ಆರೋಪಿಸಿದೆ. ಸುಮಾರು 2 ಕೋಟಿ ಮತದಾರರಿಗೆ ವಿಚಾರಣೆ ನಡೆಸೋದು ನಾಗರಿಕರನ್ನ ಬೆದರಿಸುವ ಮತ್ತು ಅವರ ಪೌರತ್ವವನ್ನು ಪ್ರಶ್ನಿಸುವ ಪ್ರಯತ್ನ ಅಂತ ಟಿಎಂಸಿ ಹೇಳಿದೆ. ಆದ್ರೆ ಈ ಆರೋಪಗಳನ್ನ ಬಿಜೆಪಿ ತಳ್ಳಹಾಕಿದೆ. ಅಂತಿಮ ಮತದಾರರ ಪಟ್ಟಿ ಫೆಬ್ರವರಿ 14ಕ್ಕೆ ಪ್ರಕಟ ಆಗಲಿದ್ದು, ಆ ನಂತರನೇ ತಾವು ಅಂಕಿಅಂಶಗಳ ಬಗ್ಗೆ ಮಾತಾಡೋದಾಗಿ ಇವ್ರು ಹೇಳ್ತಾರೆ.
ಸೊ ಈ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಡಿಸೆಂಬರ್ 4ರಿಂದ ಡಿಸೆಂಬರ್ 11ರವರೆಗೆ ನಡೆದಿತ್ತು. ಈ ಸಮಯದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ನಿರ್ಗಮನ ಮತ್ತು ಕಠಿಣ ಕಾಲಾವಕಾಶ ಹಾಗೂ ಕೆಲಸದ ಒತ್ತಡದಿಂದಾಗಿ ಬೂತ್ ಮಟ್ಟದ ಅಧಿಕಾರಿಗಳ ಪ್ರತಿಭಟನೆಗಳು ನಡೆದಿದ್ವು. ದೇಶದಾದ್ಯಂತ ಮತದಾರರ ಪಟ್ಟಿಯಿಂದ ಅನರ್ಹ ಹೆಸರುಗಳನ್ನು ತೆಗೆದುಹಾಕೋಕೆ ನಡೀತಾ ಇರುವಂತಹ ಈ SIR ಪ್ರಕ್ರಿಯೆಯಲ್ಲಿ ಸುಮಾರು 40 ಚುನಾವಣಾ ಅಧಿಕಾರಿಗಳು ಮೃತಪಟ್ಟಿದ್ದಾರೆ ಅಂತ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಆರೋಪಿಸಿದೆ. ಇನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ SIR ಪ್ರಕ್ರಿಯೆಯನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ವಿಧಾನಸಭಾ ಚುನಾವಣೆಗೂ ಮುನ್ನ ಮತದಾರರ ಪಟ್ಟಿಯನ್ನು ತಿರ್ಚೋಕೆ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಸಂಚನ ರೂಪಿಸಿದೆ ಅಂತ ಇವರು ಆರೋಪಿಸಿದ್ರು. ಸೊ ತಮ್ಮ ಸರ್ಕಾರ ಯಾರನ್ನೂ ಬಂಗಾಳದಿಂದ ಹೊರಹಾಕೋಕ್ ಬಿಡೋದಿಲ್ಲ ಅಂತ ಇವರು ಮತದಾರರ ಪಟ್ಟಿಯಿಂದ ತಮ್ಮ ಹೆಸರು ತೆಗೆದುಹಾಕಿದ್ರೆ ಜನ ಬೀದಿಗಿಡಬೇಕು ಅಂತ ಕರೆ ಕೊಟ್ಟಿದ್ರು. ಸೊ ನಿಮ್ಮ ಹೆಸರು ತೆಗೆದುಹಾಕಿದ್ರೆ ಕೇಂದ್ರ ಸರ್ಕಾರವನ್ನು ತೆಗೆದುಹಾಕಬೇಕು ಅಂತ ಅವರು ಚುನಾವಣಾ ರ್ಯಾಲಿಯಲ್ಲಿ ಹೇಳಿದ್ರು. ಇನ್ನು ಮತ್ತೊಂದು ಕಡೆ ಬಿಜೆಪಿ ಮಮತಾ ಬ್ಯಾನರ್ಜಿ ಅವರ SIR ಮೇಲಿನ ಆಕ್ರೋಶ ಅಕ್ರಮ ವಲಸಿಗರನ್ನ ಒಳಗೊಂಡಿರುವ ತಮ್ಮ ಮತ ಬ್ಯಾಂಕ್ ಅನ್ನ ರಕ್ಷಿಸುವಂತ ಉದ್ದೇಶದಿಂದ ಕೂಡಿದೆ ಅಂತ ಆರೋಪಿಸಿದೆ. ಸೊ ಈ SIR ಪ್ರಕ್ರಿಯೆ ಫೆಬ್ರವರಿ 2026ರವರೆಗೆ ಮುಂದುವರಿಯಲಿದ್ದು ಅಂತಿಮ ಮತದಾರರ ಪಟ್ಟಿಯನ್ನ ಫೆಬ್ರವರಿ 14, 2026ಕ್ಕೆ ಪ್ರಕಟಿಸಲಾಗುತ್ತೆ. ಸೊ ಇದು ಪಶ್ಚಿಮ ಬಂಗಾಳದ ಮಹತ್ವದ ವಿಧಾನಸಭಾ ಚುನಾವಣೆಗಳಿಗೆ ಮುಂಚಿತವಾಗಿ ನಡೀತಾ ಇದೆ. ಅಷ್ಟೇ ಅಲ್ಲ, ಈ SIR ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರತಿನಿಧಿಸುವಂತ ಭವಾನಿಪುರ ಕ್ಷೇತ್ರ ಅತಿ ಹೆಚ್ಚು ಮತದಾರರನ್ನ ಹೊರಹಾಕಲಾದಂತ ಕ್ಷೇತ್ರಗಳಲ್ಲಿ ಒಂದು. ಈ ಭವಾನಿಪುರದಲ್ಲಿನ ಹೊರಹಾಕುವಿಕೆಯು ವಿಪಕ್ಷ ನಾಯಕ ಬಿಜೆಪಿ ಮುಖಂಡ ಸುವೇಂದು ಅಧಿಕಾರಿ ಅವರ ನಂದಿಗ್ರಾಮ್ ಕ್ಷೇತ್ರಕ್ಕಿಂತ 4 ಪಟ್ಟು ಹೆಚ್ಚಿದೆ ಅನ್ನೋದು ಚುನಾವಣಾ ಆಯೋಗದ ದತ್ತಾಂಶದಿಂದ ತಿಳಿದು ಬಂದಿದೆ. ಸೊ ಈ ದತ್ತಾಂಶಗಳು ರಾಜಕೀಯ ಚರ್ಚೆಯನ್ನ ಹುಟ್ಟಾಕಿದೆ. ಈ ಡ್ರಾಫ್ಟ್ ಪಟ್ಟಿ ಪ್ರಕಾರ ಮುರ್ಷಿದಾಬಾದ್, ಮುಲ್ದಾ ಮತ್ತು ಉತ್ತರ ದಿನಾಜ್ಪುರ್ನಂತಹ ಮುಸ್ಲಿಂ ಭಾರೀ ಪ್ರದೇಶಗಳಲ್ಲಿ ಹೆಚ್ಚು ಡಿಲೀಟ್ ಮಾಡಲಾಗಿದ್ದು ಇದು TMCಗೆ ಹೆಚ್ಚಿನ ಮತಗಳನ್ನು ತಂದುಕೊಡುವಂತಹ ಕ್ಷೇತ್ರಗಳಾಗಿತ್ತು. ಇನ್ನು ಮಮತಾ ಅವರ ಭದ್ರಕೋಟೆ ಭವಾನಿಪುರದಲ್ಲಿ 2025ರ ಜನವರಿಯಲ್ಲಿ ಪಟ್ಟಿ ಮಾಡಲಾದ ಒಟ್ಟು 2,06,295 ಮತದಾರರಲ್ಲಿ 44,787 ಮತದಾರರನ್ನ ಅಳಿಸಿಹಾಕಲಾಗಿದೆ. ಆದ್ರೆ 2022ರಲ್ಲಿ TMCಗೆ ರಾಜಕೀಯ ಬುನಾದಿ ಹಾಕಿಕೊಟ್ಟ ಮತ್ತು ಸುವೇಂದು ಅವರ ಭದ್ರಕೋಟೆಯಾಗಿರುವಂತಹ ನಂದಿಗ್ರಾಮದಲ್ಲಿ ಒಟ್ಟು 2,78,212 ಮತದಾರರಲ್ಲಿ 10,599 ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಸೊ ಮತದಾರರನ್ನ ಅಳಿಸಿಹಾಕೋಕೆ ಸಾವುಗಳು, ವಲಸೆ, ಪತ್ತೆ ಹಚ್ಚಲಾಗದ ವಿಳಾಸ ಹಾಗೂ ನಕಲು ನಮೂದುಗಳು ಕಾರಣ ಅಂತ ಚುನಾವಣಾ ಆಯೋಗ ಹೇಳ್ಕೊಂಡಿದೆ. ಆದಾಗ್ಯೂ ಚುನಾವಣಾ ಅಧಿಕಾರಿಗಳು ರಾಜ್ಯದಾದ್ಯಂತ ಏಕರೂಪದ ಮಾನದಂಡಗಳನ್ನು ಅನುಸರಿಸಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಮತದಾರರ ಅಳಿಸುವಿಕೆ ಒಂದೇ ನೀತಿಯನ್ನು ಅಳವಡಿಸಿಕೊಳ್ಳಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಈಗ ಮುನ್ನೆಲೆ ಬಂದಿರೋದು. ಈ ಭವಾನಿಪುರದಲ್ಲಿ 44,000 ಮತದಾರರನ್ನು ಅಳಿಸಲಾಗಿದೆ. ಹಾಗೇನೆ ಹಲವು ಕ್ಷೇತ್ರಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಮತದಾರರನ್ನ ಹೊರಗಿಡಲಾಗಿದೆ. ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ TMC ಶಾಸಕಿ ನಯನಾ ಬಂಡೋಪಾಧ್ಯಾಯ ಪ್ರತಿನಿಧಿಸುವಂತ ಉತ್ತರ ಕೋಲ್ಕತ್ತಾದ ಚೌರಿಂಗಿಯಲ್ಲಿ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ 74,553 ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಈ ಕ್ಷೇತ್ರದಲ್ಲಿ ಸತತ 3 ಬಾರಿ ಶಾಸಕಿಯಾಗಿದ್ದಂಥ ನಯನಾ ಅವರು 2021ರಲ್ಲಿ 44,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ರು. ಸೊ ಈಗ ಈ ಪ್ರಮಾಣದಲ್ಲಿ ಮತದಾರರನ್ನ ಹೊರಗಿಡುವಿಕೆಯು ಮುಂದಿನ ಚುನಾವಣೆಯವರ ಭವಿಷ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರಬಹುದು. ಇನ್ನು ಹಿರಿಯ ಸಚಿವ ಮೇಯರ್ ಫಿರ್ಯಾದ್ ಹಕೀಂ ಅವರ ಕೋಲ್ಕತ್ತಾ ಬಂದರು ಕ್ಷೇತ್ರದಲ್ಲಿ 63,730 ಮತದಾರರು ಪಟ್ಟಿಯಿಂದ ಹೊರಬಿದ್ದಿದ್ದಾರೆ. ಸೊ 3 ಬಾರಿ ಶಾಸಕರಾಗಿರುವಂತಹ ಹಕೀಂ ಅವರು 2021ರ ಚುನಾವಣೆಯಲ್ಲಿ ಸುಮಾರು 70,000 ಮತಗಳ ಅಂತರದಿಂದ ಗೆದ್ದಿದ್ರು. ಹಾಗೇನೆ ಸಚಿವ ಅರೂಪ್ ಬಿಸ್ವಾಸ್ ಅವರು ಟಾಲಿಗಂಜ್ನಲ್ಲಿ 35,309 ಹೆಸರುಗಳನ್ನ ಕೈಬಿಡಲಾಗಿದೆ. ಸೊ 4 ಬಾರಿ ಶಾಸಕರಾಗಿರುವಂತಹ ಬಿಸ್ವಾಸ್ ಅವರು 2021ರಲ್ಲಿ ಸುಮಾರು 50,000 ಮತಗಳ ಅಂತರದಿಂದ ಮರು ಆಯ್ಕೆ ಆಗಿದ್ರು. ಸೊ ಬಿಜೆಪಿ ಮಾಜಿ ಕೇಂದ್ರ ಸಚಿವ TMC ಶಾಸಕ ಬಾಬುಲ್ ಸುಪ್ರಿಯೋ ಪ್ರತಿನಿಧಿಸುವಂತ ಬ್ಯಾಲಿಗುಂಗೆಯಲ್ಲಿ 65,171 ಮತದಾರರು, TMC ಶಾಸಕ ಪಾರ್ಥ ಚಟರ್ಜಿ ಅವರ ಬೆಹಾಲ್ ಪಶ್ಚಿಮದಲ್ಲಿ 52,247, ರತ್ನ ಚಟರ್ಜಿ ಅವರ ಬೆಹಾಲಾ ಪೂರ್ವ ಕ್ಷೇತ್ರದಲ್ಲಿ 53,036 ಹಾಗೂ TMC ಸಚಿವ ಶಶಿ ಪಂಜಾ ಪ್ರತಿನಿಧಿಸುವಂತ ಶಾಂಪೂಕೂರ್ನಲ್ಲಿ 42,303 ಮತದಾರರನ್ನ ಪಟ್ಟಿಯಿಂದ ಹೊರಗಿಡಲಾಗಿದೆ. ಆದಾಗ್ಯೂ ಬಿಜೆಪಿಯ ಪ್ರಮುಖ ಶಾಸಕರು ಪ್ರತಿನಿಧಿಸುವಂತ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತದಾರರನ್ನ ಕೈಬಿಡಲಾಗಿಲ್ಲ ಅನ್ನೋದು ದತ್ತಾಂಶದಲ್ಲಿ ಗಮನಿಸಬೇಕಾದಂತ ಮತ್ತೊಂದು ಸಂಗತಿ. ಸೊ ಬಿಜೆಪಿಗರು ಪ್ರತಿನಿಧಿಸುವಂತ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಅಂದ್ರೆ 39,202 ಮತಗಳನ್ನ ಅಳಸಾಕಾಗಿರುವಂತಹ ಏಕೈಕ ಕ್ಷೇತ್ರ ಆಸನ್ಸೋಲ್ ದಕ್ಷಿಣ. ಸೊ ಈ ಕ್ಷೇತ್ರವನ್ನ ಅಗ್ನಿಮಿತ್ರ ಪಾಲ್ ಪ್ರತಿನಿಧಿಸಿದ್ದಾರೆ. ಇವರು ಕಳೆದ ಚುನಾವಣೆಯಲ್ಲಿ ತೀವ್ರ ಹೋರಾಟದ ಬಳಿಕ 4,000 ಮತಗಳ ಅಂತರದಿಂದಷ್ಟೇ ಗೆದ್ದಿದ್ರು. ಸೊ ಒಟ್ಟಾರೆಯಾಗಿ ಈ SIR ಪ್ರಕ್ರಿಯೆಯ ಮೊದಲ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 58 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನ ಅಳಿಸಲಾಗಿದೆ. ಸೊ ಈ 58 ಲಕ್ಷ ಯಾರ ಮತವನ್ನ ಬದಲಾಯಿಸಲಿದೆ ಅನ್ನೋದನ್ನ ಕಾದು ನೋಡ್ಬೇಕು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.